ಮೈಸೂರಿನಲ್ಲಿ ಇವತ್ತು ತಾಯಿ ಚಾಮುಂಡೇಶ್ವರಿಗೆ ಪೂಜೆನ ಸಲ್ಲಿಸಿ ಮಧ್ಯಾಹ್ನ 3 ಗಂಟೆ ನಂತರದಲ್ಲಿ ಈ ಒಂದು ಭ್ರಷ್ಟ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಗೆ ಮಾನ್ಯ ಕೇಂದ್ರ ಸಚಿವರು ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಜಿಯವರು ಚಾಲನೆ ನೀಡ್ತಾರೆ. ಪಕ್ಷದ ನಮ್ಮೆಲ್ಲ ಹಿರಿಯ ಮುಖಂಡರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಇವತ್ತಿನಿಂದ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಜನಾಕ್ರೋಶ ಯಾತ್ರೆ 4 ಹಂತಗಳಲ್ಲಿ ಈಗಾಗಲೇ ನಿಶ್ಚಯ ಆಗಿದೆ. ಇವತ್ತು ಮೈಸೂರು, ನಾಳೆ ಬೆಳಗ್ಗೆ ಮಂಡ್ಯ, ಸಂಜೆ ಹಾಸನ, ನಾಡಿದ್ದು ಮಡಿಕೇರಿ, ಮಂಗಳೂರು, ಈ ರೀತಿ ಪ್ರತಿ ಜಿಲ್ಲಾ ಕೇಂದ್ರಗಳಿಗೆ ನಮ್ಮ ಜನಾಕ್ರೋಶ ಯಾತ್ರೆ ತಲುಪ್ತದೆ. ಏನು ಅಯೋಗ್ಯ ಕಾಂಗ್ರೆಸ್ ಸರ್ಕಾರ ಇದರ ಜನವಿರೋಧಿ ನೀತಿಗಳೇನಿದ್ದಾವೆ, ಬೆಲೆ ಏರಿಕೆ ಇರ್ಬೋದು, ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ 4% ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥದ್ದು, SCP, SP, TSP, ಅದರಲ್ಲೂ ಕೂಡ ಪರಿಶಿಷ್ಟರಿಗೆ ಯಾವ ರೀತಿ ಅನ್ಯಾಯ ಮಾಡ್ತದೆ, ದೋಖಾ ಮಾಡ್ತದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ಇವೆಲ್ಲವನ್ನೂ ಕೂಡ ರಾಜ್ಯದ ಜನರ ಮುಂದೆ ನಾವು ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಈ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಸರ್, ಮುಡಾ ಹೋರಾಟದಲ್ಲಿ JDS ಜೊತೆಯಾಗಿತ್ತು, ಆದರೆ ಈ ಹೋರಾಟದಲ್ಲಿ ಯಾಕೆ ಇಲ್ಲ? JDSನ ಹೊರತಾಗಿ ನೀವು ಹೋರಾಟ ಶುರು ಮಾಡ್ತಾ ಇದ್ದೀರಾ? ಈಗಾಗಲೇ ಇದ್ರ ಬಗ್ಗೆ ನಾವು ಸ್ಪಷ್ಟಪಡಿಸಿದ್ದೇವೆ. JDS ಕಡೆಯಿಂದನೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಮೊನ್ನೆ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಇಲ್ಲ, ನಾವು ಹೋರಾಟ ಪ್ರತ್ಯೇಕವಾಗಿ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಏನೋ ವ್ಯತ್ಯಾಸಗಳು ಉಂಟಾಗಿದೆ ಅಂತಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಹೋರಾಟವನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಜನರ ಮಧ್ಯೆ ಹೋಗಬೇಕು ಅಂತೇಳಿ ಈಗಾಗಲೇ ನಿಶ್ಚಯ ಆಗಿದ್ದಂತೆ ನಾವು ಪ್ರವಾಸವನ್ನು ಶುರು ಮಾಡ್ತಾ ಇದ್ದೇವೆ. JDS ಪಕ್ಷವು ಕೂಡ ಅವರು ಪ್ರತ್ಯೇಕವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ ಮತ್ತು ಅನೇಕ ಹೋರಾಟಗಳು ಪ್ರತ್ಯೇಕವಾಗಿ ಮಾಡಿದ್ದಾರೆ. ಗೊಂದಲ ಏನಿಲ್ಲಪ್ಪ, ಅದು ಸಮನ್ವಯ ಸಮಿತಿ ಅದು ಬೇರೆ ಕಾರಣಕ್ಕೆ ಮಾಡಬೇಕು, ಅದನ್ನು ಮಾಡ್ತೇವೆ. ನಾನು ಕೂಡ ಅವರ ಪಕ್ಷದ ಎಲ್ಲ ಹಿರಿಯರು ಕೂಡ ನಾನು ಮಾತನಾಡ್ತೇನೆ. ಅದು ನಾವು ಹೋರಾಟ ಪ್ರತ್ಯೇಕವಾಗಿ ಮಾಡ್ತೀವಿ ಅಂತೇಳಿ ಏನೋ BJP JDS ಪಕ್ಷ ಮಧ್ಯೆ ಏನೋ ಒಡಕುಂಟಾಗ್ಬಿಟ್ಟಿದೆ. ಇದು ಯಾವುದೂ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ವಿರೋಧ ಪಕ್ಷಗಳ ಹೋರಾಟಕ್ಕೆ ಆಡಳಿತ ಪಕ್ಷದವರು ಯಾರು ಕೂಡ ಅಲ್ಲ ರೀ, ನಮ್ಮ ಹೋರಾಟಕ್ಕೆ ನೋಡಿ, ನಮ್ಮ ಹೋರಾಟಕ್ಕೆ ಆಡಳಿತ ಪಕ್ಷದವ್ರು ಗೌರವ ಕೊಡಬೇಕು ಅಂತೇಳಿ ನಿರೀಕ್ಷೆ ಮಾಡ್ತಕ್ಕಂಥ ದಡ್ರು ನಾವಲ್ಲ. ಎಲ್ಲಿಯೂ ಕೂಡ ಈ ಒಂದು ಹೋರಾಟಕ್ಕೆ ಮಣಿ ಅಂತದ್ದಾಗಲಿ ಅಥವಾ ಯಾವುದೇ ಒಂದು ಇದನ್ನಾಗಲಿ ನೋಡಿ, ಹಿಂದೆ ನೋಡಿ, ಲೆಟ್ ಮಿ ಟೆಲ್ ಯು ಒನ್ ಥಿಂಗ್. ನಮ್ಮ ಹೋರಾಟ, ಭಾರತೀಯ ಜನತಾ ಪಾರ್ಟಿಯ ಹೋರಾಟ, ಇದು ಪ್ರಾಮಾಣಿಕವಾಗಿರ್ತಕ್ಕಂಥ ರಾಜ್ಯದ ಹಾಗೂ ರಾಜ್ಯದ ಜನರ ಒಂದು ಕಾಳಜಿಯನ್ನು ಇಟ್ಕೊಂಡು ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ಯಾವುದೂ ಚುನಾವಣೆಗಳಿಲ್ಲ. ಹಿಂದೆ DK ಶಿವಕುಮಾರ್ ಅವರು ಮೇಕೆದಾಟು ಪಾದಯಾತ್ರೆ ಮಾಡಿದ್ರು. ಯಾವಾಗ ಮಾಡಿದ್ರು? ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಾಡಿದರು. ಅನೇಕ ಹೋರಾಟಗಳು ಚುನಾವಣೆ ಬಂದಾಗ ಕಾಂಗ್ರೆಸ್ನವ್ರು ಮಾಡಿದರೆ ಹೊರತು, ಆದರೆ ನಮ್ಮ ಹೋರಾಟ ಈಗ ಯಾವುದೂ ಚುನಾವಣೆಗಳು ಇಲ್ಲದೆ ಹೋದರೂ ಸಹ ಜನರ ಪರವಾಗಿ ಧ್ವನಿ ಎತ್ತಬೇಕಾಗಿರ್ತಕ್ಕಂಥದ್ದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ. ಒಂದು ಕಡೆ ಬೆಲೆ ಏರಿಕೆ, ಮತ್ತೊಂದು ಕಡೆ ಆಡಳಿತ ಪಕ್ಷದ ಅಟ್ಟಹಾಸ, ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇರ್ತಕ್ಕಂಥದ್ದು, ಇವೆಲ್ಲವನ್ನೂ ಕೂಡ ಜನರ ಮುಂದೆ ನಾವು ತೆಗೆದುಕೊಂಡು ಹೋಗಬೇಕಾಗ್ತದೆ. ಜನರಿಗೆ ನೈಜ ಸಂಗತಿಗಳನ್ನು ತಿಳಿಸ್ತಕ್ಕಂಥ ಕೆಲಸ ವಿರೋಧ ಪಕ್ಷವಾಗಿ ನಾವು ಮಾಡಬೇಕಾಗ್ತದೆ. ಅದನ್ನು ಮಾಡ್ತಾ ಇದ್ದೇವೆ. ಯಾವ ಯೋಗ್ಯ ಹೇಳಿದ್ದಾನೆ? ಯಾರು ಹೇಳಿದ್ದಾರೆ? ಭಾರತೀಯ ಜನತಾ ಪಾರ್ಟಿ ನಿನ್ನೆ ತನಕ ನಾವು BJP ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡಿದ್ದೇವೆ. ವಿಶ್ವದ ಅತಿ ದೊಡ್ಡ ಒಂದು ರಾಜಕೀಯ ಪಕ್ಷ ಅಂದರೆ ಭಾರತೀಯ ಜನತಾ ಪಾರ್ಟಿ. ಅಸ್ತಿತ್ವದ ಪ್ರಶ್ನೆ ಅಥವಾ ಕಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ. ದೇಶದಲ್ಲಿ 400ಕ್ಕೂ ಹೆಚ್ಚು ಸಂಸದರನ್ನು ಹೊಂದಿದ್ರು ಕಾಂಗ್ರೆಸ್ ಪಕ್ಷದವರು. ಇವತ್ತು ಎಂಥ ಪರಿಸ್ಥಿತಿ ಬಂದಿದೆ? ಯಾವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಕಾಂಗ್ರೆಸ್ ಪಕ್ಷದವರು? ಹಾಗಾಗಿ BJPಗೆ ಅಸ್ತಿತ್ವದ ಪ್ರಶ್ನೆ ಕಾಡ್ತಾ ಇಲ್ಲ. BJP ಸುಭದ್ರವಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ನಮ್ಮದೇ ಆದ ತಪ್ಪಿನಿಂದ ನಾವು ಅಧಿಕಾರದಿಂದ ನಾವು ಹಿಂದೆ ಹೋಗಿದ್ದೇವೆ, ವಿರೋಧ ಪಕ್ಷದಲ್ಲಿ ಕೂತಿದ್ದೇವೆ. ಅದರ ಅರ್ಥ ಅಧಿಕಾರದಲ್ಲೇ ಇರಬೇಕು ಅಂತಲ್ಲ, ವಿರೋಧ ಪಕ್ಷದಲ್ಲಿದ್ದಾಗ ನಾವು ಹೋರಾಟ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಇದೆ, ಅದನ್ನು ನಾವು ಮಾಡ್ತಾ ಇದ್ವಿ. ಅಸ್ತಿತ್ವಕ್ಕಲ್ಲ, BJP ಶಕ್ತಿತ್ವವಾಗಿದೆ. ನಮ್ಮ ಅಸ್ತಿತ್ವ ಏನು ಅನ್ನೋದನ್ನು ಈ ಯಾತ್ರೆ ಮೂಲಕ ತೋರಿಸ್ತೇವೆ. ಸವಾಲು ಹಾಕಿದ್ದಾರೆ ಸರ್, ನೀವು ರಾಜೀನಾಮೆ ಕೊಟ್ಟು ಬನ್ನಿ, ನಾನು ರಾಜೀನಾಮೆ ಕೊಟ್ಟು ಬರ್ತೀನಿ,
ಅಲ್ಲ ರೀ, ನೀವು ನನ್ನ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ? ಮುಗಿದ ಹೋದ ಅಧ್ಯಾಯದ ಬಗ್ಗೆ ಯಾಕೆ ಮಾತನಾಡ್ತೀರಿ ಪದೇ ಪದೇ? ನಾನು ಅದ್ರ ಬಗ್ಗೆ ಹಲವಾರು ಬಾರಿ ಹೇಳಿದ್ದೇನೆ. ಅವ್ರ ವಿಚಾರ ತೆಗೆದುಕೊಂಡು ನಾವು ಮಾತನಾಡೋದಿಲ್ಲ, ಅವ್ರ ಬಗ್ಗೆ ಚರ್ಚೆನೂ ಕೂಡ ಮಾಡೋದಿಲ್ಲ. ಧನ್ಯವಾದ, ಥ್ಯಾಂಕ್ ಯು. ವಿನಯ್ ಸೋಮಯ್ಯ ಪ್ರಕರಣ ಮತ್ತೆ ಏನು ಕಾನೂನು ಪ್ರಕ್ರಿಯೆ, ಕಾನೂನು ಹೋರಾಟ ಯಾವ ರೀತಿಯಾಗಿ ಈಗಾಗಲೇ ಕುಟುಂಬದ ವಿನಯ್ ಸೋಮಯ್ಯ ಅವರ ಕುಟುಂಬದ ಸದಸ್ಯರ ಅಪೇಕ್ಷೆನೂ ಕೂಡ ಇದೆ. ಸ್ವತಃ ವಿನಯ್ ಸೋಮಯ್ಯ ಅವರು ಇವತ್ತು ಕೂಡ ಪತ್ರಿಕೆಗಳಲ್ಲಿ ಉಲ್ಲೇಖ ಆಗಿದೆ, ಅವರ ಧರ್ಮಪತ್ನಿಗೆ ಬರೆದಿರ್ತಕ್ಕಂಥ ಒಂದು ಪತ್ರ ಡೆತ್ ನೋಟಲ್ಲಿ. ಅಂದರೆ ಯಾವ ರೀತಿ ಪೊಲೀಸರು ಅಟ್ಟಹಾಸ ಮೆರೆದಿದ್ದಾರೆ, ಎಷ್ಟು ಕ್ರೂರವಾಗಿ ನಡ್ಕೊಂಡಿದ್ದಾರೆ. ಕೋರ್ಟಲ್ಲಿ ನಾನು ಯಾವಾಗ ವಿನಯ್ ಸೋಮಯ್ಯ ಅವ್ರ ಮೇಲೆ ಈ ರೀತಿ ಪ್ರಕರಣಗಳು ದಾಖಲೆ ಆಗ್ತಾಯಿದೆ ಅಂತ ಹೇಳಿದಾಗ ತತ್ಕ್ಷಣ ರಾಜ್ಯ BJPಯಿಂದ ಕಾನೂನು ಯಾವ ರೀತಿ ಸಲಹೆಗಳು ಕೊಡಬೇಕು ಎಲ್ಲವೂ ಕೂಡ ಮಾಡಿದ್ದಾರೆ ರಾಜ್ಯದಿಂದ. ಬೇಲ್ ಸಿಕ್ಕ ಮೇಲೂ ಸಹ ಪೊಲೀಸರು ಅವ್ರ ಮನೆಗಳಿಗೆ ಭೇಟಿ ಕೊಡ್ತಾರೆ, ಕಿರುಕುಳ ಕೊಡ್ತಾರೆ, ಮಾನಸಿಕ ಯಾತನೆ ಏನು ಅನುಭವಿಸಿದ್ದಾರೆ ಅದು ಈ ಪತ್ರದಲ್ಲಿ ಏನು ಡೆತ್ ನೋಟಲ್ಲಿ ಬರೆದಿದ್ದಾರೆ ಅದರಲ್ಲಿ ವ್ಯಕ್ತ ಆಗಿದೆ. ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಇದು ಪಾಠ ಆಗಬೇಕು ಆಡಳಿತ ಪಕ್ಷದವ್ರಿಗೆ. ಈ ರೀತಿ ಸ್ಥಳೀಯ ಶಾಸಕರ ಆಡಳಿತ ಪಕ್ಷದ ವೈಫಲ್ಯಗಳನ್ನು ಎತ್ತಿಡಿತವೆ ಅಂತ ಹೇಳಿದರೆ, ಅದ್ರ ಮೇಲೆ ಸವಾರಿ ಮಾಡ್ತಾರೆ ಅಂತ ಹೇಳಿದರೆ ಇದು ನಾವು ಯಾರೂ ಕೂಡ ಬದುಕೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಕಾರ್ಯಕರ್ತರಿಗೆ ಬದುಕೋಕ್ಕೂ ಸಾಧ್ಯ ಇಲ್ಲ. ಇದು ಇಲ್ಲಿಗೆ ಇತಿಶ್ರೀ ಆಡಬೇಕು. ನಾವು ಈಗಾಗಲೇ ನಮ್ಮ ಕಾನೂನು ನಮ್ಮ ಅಡ್ವೊಕೇಟ್ಸ್ಗಳಿಗೆ ಮಾತನಾಡಿದ್ದೇವೆ. ಹೈಕೋರ್ಟಿಗೆ ಯಾವ ರೀತಿ ದಾವೆ ಹಾಕಬೇಕು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾರೆ. ಕುಟುಂಬದ ಸದಸ್ಯರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸರ್, ಹಾಗೆಯೇ ಸಾಮಾಜಿಕ ಮಾಧ್ಯಮಗಳಲ್ಲಿ ನಿಮ್ಮ ಕೆಲಸ ಮಾಡೋಂಥವ್ರು ಇರ್ಬೋದು, ತಾಲೂಕು ಮಟ್ಟದಲ್ಲಿ ಇರ್ಬೋದು, ಹೋಬಳಿ ಮಟ್ಟ ಇಂಥವರೆಲ್ಲ ಇರ್ತಾರೆ. ಸಮಸ್ಯೆಗಳಾಗಿ ಹೇಳ್ಕೊಳ್ಳೋದಕ್ಕೆ ಸಾಮಾಜಿಕ ನಾನು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೇನೆ, ನಮ್ಮ ರಾಜ್ಯದ ಕಾರ್ಯಕರ್ತರಿರ್ಬೋದು, ಯಾವುದೇ ಹಿಂದೂ ಕಾರ್ಯಕರ್ತರಿಗಿರ್ಬೋದು, ಈ ರೀತಿ ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷ ದಬ್ಬಾಳಿಕೆ ಮಾಡುವಂಥ ಸಂದರ್ಭದಲ್ಲಿ ನಾನು ಕೂಡ ಬೆಂಗಳೂರಿನಲ್ಲಿರ್ತೇನೆ. ರಾಜ್ಯದ ಯಾವುದೇ ಮೂಲೆಗಿದ್ದರೂ ಸಹ ಯಾವುದೇ ಒಬ್ಬ ಕಾರ್ಯಕರ್ತರು, ಯಾವುದೇ ಒಬ್ಬ ಹಿಂದೂ ಕಾರ್ಯಕರ್ತರು ಯಾರಿಗೆ ತೊಂದರೆ ಆಗಲಿ, ರಾಜ್ಯದ ಕಾಂಗ್ರೆಸ್ ಪಕ್ಷದಿಂದ ಅಥವಾ ಕಾಂಗ್ರೆಸ್ ಪುಡಾರಿಗಳಿಂದ ತೊಂದರೆ ಆದರೆ ನೇರವಾಗಿ ನನ್ನನ್ನು ಬಂದು ಸಂಪರ್ಕ ಮಾಡಲಿ. ನಾನು ರಾಜ್ಯದಲ್ಲಿ ಎಲ್ಲಾದರೂ ಕೂಡ ಬಂದು ಸಂಪರ್ಕ ಮಾಡಲಿ. ಅವರಿಗೆ ಕಾನೂನಾತ್ಮಕವಾಗಿ ರಕ್ಷಣೆ ಕೊಡ್ತಕ್ಕಂಥದ್ದು, ಕಾನೂನು ಸಲಹೆ ಕೊಡ್ತಕ್ಕಂಥದ್ದು, ಅವ್ರಿಗೆ ಸಂಪೂರ್ಣವಾಗಿ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಹಾಗಾಗಿ ನಮ್ಮ ಕಾರ್ಯಕರ್ತರಿರ್ಬೋದು, ಯಾವುದೇ ಹಿಂದೂ ಕಾರ್ಯಕರ್ತರಿರ್ಬೋದು, ಈ ಕಾಂಗ್ರೆಸ್ ಅಟ್ಟಹಾಸಕ್ಕೆ, ಇವರ ಪುಂಡಾಗಿರಿಗೆ, ಇವರ ರೌಡಿಸಮ್ಮಿಗೆ ಹೆದರಬಾರ್ದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮೈಸೂರಿನಲ್ಲಿ ಇವತ್ತು ತಾಯಿ ಚಾಮುಂಡೇಶ್ವರಿಗೆ ಪೂಜೆನ ಸಲ್ಲಿಸಿ ಮಧ್ಯಾಹ್ನ 3 ಗಂಟೆ ನಂತರದಲ್ಲಿ ಈ ಒಂದು ಭ್ರಷ್ಟ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಗೆ ಮಾನ್ಯ ಕೇಂದ್ರ ಸಚಿವರು ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಜಿಯವರು ಚಾಲನೆ ನೀಡ್ತಾರೆ. ಪಕ್ಷದ ನಮ್ಮೆಲ್ಲ ಹಿರಿಯ ಮುಖಂಡರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಇವತ್ತಿನಿಂದ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಜನಾಕ್ರೋಶ ಯಾತ್ರೆ 4 ಹಂತಗಳಲ್ಲಿ ಈಗಾಗಲೇ ನಿಶ್ಚಯ ಆಗಿದೆ. ಇವತ್ತು ಮೈಸೂರು, ನಾಳೆ ಬೆಳಗ್ಗೆ ಮಂಡ್ಯ, ಸಂಜೆ ಹಾಸನ, ನಾಡಿದ್ದು ಮಡಿಕೇರಿ, ಮಂಗಳೂರು, ಈ ರೀತಿ ಪ್ರತಿ ಜಿಲ್ಲಾ ಕೇಂದ್ರಗಳಿಗೆ ನಮ್ಮ ಜನಾಕ್ರೋಶ ಯಾತ್ರೆ ತಲುಪ್ತದೆ. ಏನು ಅಯೋಗ್ಯ ಕಾಂಗ್ರೆಸ್ ಸರ್ಕಾರ ಇದರ ಜನವಿರೋಧಿ ನೀತಿಗಳೇನಿದ್ದಾವೆ, ಬೆಲೆ ಏರಿಕೆ ಇರ್ಬೋದು, ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ 4% ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥದ್ದು, SCP, SP, TSP, ಅದರಲ್ಲೂ ಕೂಡ ಪರಿಶಿಷ್ಟರಿಗೆ ಯಾವ ರೀತಿ ಅನ್ಯಾಯ ಮಾಡ್ತಾಯಿದೆ, ದೋಖಾ ಮಾಡ್ತಾಯಿದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ಇವೆಲ್ಲವನ್ನೂ ಕೂಡ ರಾಜ್ಯದ ಜನರ ಮುಂದೆ ನಾವು ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಈ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಸರ್, ಮುಡಾ ಹೋರಾಟದಲ್ಲಿ JDS ಜೊತೆಯಾಗಿತ್ತು, ಆದರೆ ಈ ಹೋರಾಟದಲ್ಲಿ ಯಾಕೆ ಇಲ್ಲ? JDSನ ಹೊರತಾಗಿ ನೀವು ಹೋರಾಟ ಶುರು ಮಾಡ್ತಾ ಇದ್ದೀರಾ? ಈಗಾಗಲೇ ಇದ್ರ ಬಗ್ಗೆ ನಾವು ಸ್ಪಷ್ಟಪಡಿಸಿದ್ದೇವೆ. JDS ಕಡೆಯಿಂದನೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಮನೆ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಇಲ್ಲ, ನಾವು ಹೋರಾಟ ಪ್ರತ್ಯೇಕವಾಗಿ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಏನೋ ವ್ಯತ್ಯಾಸಗಳು ಉಂಟಾಗಿದೆ ಅಂತಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಹೋರಾಟವನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಜನರ ಮಧ್ಯೆ ಹೋಗಬೇಕು ಅಂತೇಳಿ ಈಗಾಗಲೇ ನಿಶ್ಚಯ ಆಗಿದ್ದಂತೆ ನಾವು ಪ್ರವಾಸವನ್ನು ಶುರು ಮಾಡ್ತಾ ಇದ್ದೇವೆ. JDS ಪಕ್ಷವು ಕೂಡ ಅವರು ಪ್ರತ್ಯೇಕವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ ಮತ್ತು ಅನೇಕ ಹೋರಾಟಗಳು ಪ್ರತ್ಯೇಕವಾಗಿ ಮಾಡಿದ್ದಾರೆ. ಗೊಂದಲ ಏನಿಲ್ಲಪ್ಪ, ಅದು ಸಮನ್ವಯ ಸಮಿತಿ ಅದು ಬೇರೆ ಕಾರಣಕ್ಕೆ ಮಾಡಬೇಕು, ಅದನ್ನು ಮಾಡ್ತೇವೆ.
ನಾನು ಕೂಡ ಅವರ ಪಕ್ಷದ ಎಲ್ಲ ಹಿರಿಯರು ಕೂಡ ನಾನು ಮಾತನಾಡ್ತೇನೆ. ಅದು ನಾವು ಹೋರಾಟ ಪ್ರತ್ಯೇಕವಾಗಿ ಮಾಡ್ತೀವಿ ಅಂತೇಳಿ ಏನೋ BJP JDS ಪಕ್ಷ ಮಧ್ಯೆ ಏನೋ ಒಡಕುಂಟಾಗ್ಬಿಟ್ಟಿದೆ. ಇದು ಯಾವುದೂ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಸರ್, ಇನ್ನು ವಿರೋಧ ಪಕ್ಷಗಳ ಹೋರಾಟಕ್ಕೆ ಆಡಳಿತ ಪಕ್ಷದವರು ಯಾರು ಕೂಡ ಗೌರವ ಕೊಡೋಕ್ಕಾಗ್ತಾ ಇಲ್ಲ. ಅಲ್ಲ ರೀ, ನಮ್ಮ ಹೋರಾಟಕ್ಕೆ ಆಡಳಿತ ಪಕ್ಷದವ್ರು ಗೌರವ ಕೊಡಬೇಕು ಅಂತೇಳಿ ನಿರೀಕ್ಷೆ ಮಾಡ್ತಕ್ಕಂಥ ದಡ್ರು ನಾವಲ್ಲ. ಎಲ್ಲಿಯೂ ಕೂಡ ಈ ಒಂದು ಹೋರಾಟಕ್ಕೆ ಮಣಿ ಅಂತದ್ದಾಗಲಿ ಅಥವಾ ಯಾವುದೇ ಒಂದು ಇದನ್ನಾಗಲಿ ನೋಡಿ, ಹಿಂದೆ ನೋಡಿ, ಲೆಟ್ ಮಿ ಟೆಲ್ ಯು ಒನ್ ಥಿಂಗ್. ನಮ್ಮ ಹೋರಾಟ, ಭಾರತೀಯ ಜನತಾ ಪಾರ್ಟಿಯ ಹೋರಾಟ, ಇದು ಪ್ರಾಮಾಣಿಕವಾಗಿರ್ತಕ್ಕಂಥ ರಾಜ್ಯದ ಹಾಗೂ ರಾಜ್ಯದ ಜನರ ಒಂದು ಕಾಳಜಿಯನ್ನು ಇಟ್ಕೊಂಡು ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ಯಾವುದೂ ಚುನಾವಣೆಗಳಿಲ್ಲ. ಹಿಂದೆ DK ಶಿವಕುಮಾರ್ ಅವರು ಮೇಕೆದಾಟು ಪಾದಯಾತ್ರೆ ಮಾಡಿದ್ರು. ಯಾವಾಗ ಮಾಡಿದ್ರು? ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಾಡಿದರು. ಅನೇಕ ಹೋರಾಟಗಳು ಚುನಾವಣೆ ಬಂದಾಗ ಕಾಂಗ್ರೆಸ್ನವ್ರು ಮಾಡಿದರೆ ಹೊರತು, ಆದರೆ ನಮ್ಮ ಹೋರಾಟ ಈಗ ಯಾವುದೂ ಚುನಾವಣೆಗಳು ಇಲ್ಲದೆ ಹೋದರೂ ಸಹ ಜನರ ಪರವಾಗಿ ಧ್ವನಿ ಎತ್ತಬೇಕಾಗಿರ್ತಕ್ಕಂಥದ್ದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ. ಒಂದು ಕಡೆ ಬೆಲೆ ಏರಿಕೆ, ಮತ್ತೊಂದು ಕಡೆ ಆಡಳಿತ ಪಕ್ಷದ ಅಟ್ಟಹಾಸ, ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇರ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಜನರ ಮುಂದೆ ನಾವು ತೆಗೆದುಕೊಂಡು ಹೋಗಬೇಕಾಗ್ತದೆ. ಜನರಿಗೆ ನೈಜ ಸಂಗತಿಗಳನ್ನು ತಿಳಿಸ್ತಕ್ಕಂಥ ಕೆಲಸ ವಿರೋಧ ಪಕ್ಷವಾಗಿ ನಾವು ಮಾಡಬೇಕಾಗ್ತದೆ. ಅದನ್ನು ಮಾಡ್ತಾ ಇದ್ದೇವೆ. ಯಾವ ಯೋಗ್ಯ ಹೇಳಿದ್ದಾನೆ? ಯಾರು ಹೇಳಿದ್ದಾರೆ? ಭಾರತೀಯ ಜನತಾ ಪಾರ್ಟಿ ನಿನ್ನೆ ತನಕ ನಾವು BJP ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡಿದ್ದೇವೆ. ವಿಶ್ವದ ಅತಿ ದೊಡ್ಡ ಒಂದು ರಾಜಕೀಯ ಪಕ್ಷ ಅಂದರೆ ಭಾರತೀಯ ಜನತಾ ಪಾರ್ಟಿ. ಅಸ್ತಿತ್ವದ ಪ್ರಶ್ನೆ ಅಥವಾ ಕಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ. ದೇಶದಲ್ಲಿ 400ಕ್ಕೂ ಹೆಚ್ಚು ಸಂಸದರನ್ನು ಹೊಂದಿದ್ರು ಕಾಂಗ್ರೆಸ್ ಪಕ್ಷದವರು. ಇವತ್ತು ಎಂಥ ಪರಿಸ್ಥಿತಿ ಬಂದಿದೆ? ಯಾವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಕಾಂಗ್ರೆಸ್ ಪಕ್ಷದವರು? ಹಾಗಾಗಿ BJPಗೆ ಅಸ್ತಿತ್ವದ ಪ್ರಶ್ನೆ ಕಾಡ್ತಾ ಇಲ್ಲ. BJP ಸುಭದ್ರವಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ನಮ್ಮದೇ ಆದ ತಪ್ಪಿನಿಂದ ನಾವು ಅಧಿಕಾರದಿಂದ ನಾವು ಹಿಂದೆ ಹೋಗಿದ್ದೇವೆ, ವಿರೋಧ ಪಕ್ಷದಲ್ಲಿ ಕೂತಿದ್ದೇವೆ. ಅದರ ಅರ್ಥ ಅಧಿಕಾರದಲ್ಲೇ ಇರಬೇಕು ಅಂತಲ್ಲ, ವಿರೋಧ ಪಕ್ಷದಲ್ಲಿದ್ದಾಗ ನಾವು ಹೋರಾಟ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಇದೆ, ಅದನ್ನು ನಾವು ಮಾಡ್ತಾ ಇದ್ವಿ. ಅಸ್ತಿತ್ವಕ್ಕಲ್ಲ, BJP ಶಕ್ತಿತ್ವವಾಗಿದೆ. ನಮ್ಮ ಅಸ್ತಿತ್ವ ಏನು ಅನ್ನೋದನ್ನು ಈ ಯಾತ್ರೆ ಮೂಲಕ ತೋರಿಸ್ತೇವೆ. ಅಲ್ಲ ರೀ, ಮುಗಿದ ಹೋದ ಅಧ್ಯಾಯದ ಬಗ್ಗೆ ಯಾಕೆ ಮಾತನಾಡ್ತೀರಿ ಪದೇ ಪದೇ? ನಾನು ಅದ್ರ ಬಗ್ಗೆ ಹಲವಾರು ಬಾರಿ ಹೇಳಿದ್ದೇನೆ. ಅವ್ರ ವಿಚಾರ ತೆಗೆದುಕೊಂಡು ನಾವು ಮಾತನಾಡೋದಿಲ್ಲ, ಅವ್ರ ಬಗ್ಗೆ ಚರ್ಚೆನೂ ಕೂಡ ಮಾಡೋದಿಲ್ಲ. ಧನ್ಯವಾದ. ಥ್ಯಾಂಕ್ ಯು. ಈಗಾಗಲೇ ಕುಟುಂಬದ ವಿನಯ್ ಸೋಮಯ್ಯ ಅವರ ಕುಟುಂಬದ ಸದಸ್ಯರ ಅಪೇಕ್ಷೆನೂ ಕೂಡ ಇದೆ. ಸ್ವತಃ ವಿನಯ್ ಸೋಮಯ್ಯ ಅವರು ಇವತ್ತು ಕೂಡ ಪತ್ರಿಕೆಗಳಲ್ಲಿ ಉಲ್ಲೇಖ ಆಗಿದೆ. ಅವರ ಧರ್ಮಪತ್ನಿಗೆ ಬರೆದಿರ್ತಕ್ಕಂಥ ಒಂದು ಪತ್ರ ಡೆತ್ ನೋಟಲ್ಲಿ. ಅಂದರೆ ಯಾವ ರೀತಿ ಪೊಲೀಸರು ಅಟ್ಟಹಾಸ ಮೆರೆದಿದ್ದಾರೆ, ಎಷ್ಟು ಕ್ರೂರವಾಗಿ ನಡ್ಕೊಂಡಿದ್ದಾರೆ. ಕೋರ್ಟಲ್ಲಿ ನಾನು ಯಾವಾಗ ವಿನಯ್ ಸೋಮಯ್ಯ ಅವ್ರ ಮೇಲೆ ಈ ರೀತಿ ಪ್ರಕರಣಗಳು ದಾಖಲೆ ಆಗ್ತಾಯಿದೆ ಅಂತ ಹೇಳಿದಾಗ ತತ್ಕ್ಷಣ ರಾಜ್ಯ BJPಯಿಂದ ಕಾನೂನು ಯಾವ ರೀತಿ ಸಲಹೆಗಳು ಕೊಡಬೇಕು ಎಲ್ಲವೂ ಕೂಡ ಮಾಡಿದ್ದಾರೆ ರಾಜ್ಯದಿಂದ. ಬೇಲ್ ಸಿಕ್ಕ ಮೇಲೂ ಸಹ ಪೊಲೀಸರು ಅವ್ರ ಮನೆಗಳಿಗೆ ಭೇಟಿ ಕೊಡ್ತಾರೆ, ಕಿರುಕುಳ ಕೊಡ್ತಾರೆ, ಮಾನಸಿಕ ಯಾತನೆ ಏನು ಅನುಭವಿಸಿದ್ದಾರೆ ಅದು ಈ ಪತ್ರದಲ್ಲಿ ಏನು ಡೆತ್ ನೋಟಲ್ಲಿ ಬರೆದಿದ್ದಾರೆ ಅದರಲ್ಲಿ ವ್ಯಕ್ತ ಆಗಿದೆ. ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಇದು ಪಾಠ ಆಗಬೇಕು ಆಡಳಿತ ಪಕ್ಷದವ್ರಿಗೆ. ಈ ರೀತಿ ಸ್ಥಳೀಯ ಶಾಸಕರ ಆಡಳಿತ ಪಕ್ಷದ ವೈಫಲ್ಯಗಳನ್ನು ಎತ್ತಿಡಿತವೆ ಅಂತ ಹೇಳಿದರೆ, ಅದ್ರ ಮೇಲೆ ಸವಾರಿ ಮಾಡ್ತಾರೆ ಅಂತ ಹೇಳಿದರೆ, ಇದು ನಾವು ಯಾರೂ ಕೂಡ ಬದುಕೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಕಾರ್ಯಕರ್ತರಿಗೆ ಬದುಕೋಕ್ಕೂ ಸಾಧ್ಯ ಇಲ್ಲ. ಇದು ಇಲ್ಲಿಗೆ ಇತಿಶ್ರೀ ಆಡಬೇಕು. ನಾವು ಈಗಾಗಲೇ ನಮ್ಮ ಅಡ್ವೊಕೇಟ್ಸ್ಗಳಿಗೆ ಮಾತನಾಡಿದ್ದೇವೆ. ಹೈಕೋರ್ಟಿಗೆ ಯಾವ ರೀತಿ ದಾವೆ ಹಾಕಬೇಕು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾರೆ. ಕುಟುಂಬದ ಸದಸ್ಯರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಹಾಗೆಯೇ ಸಾಮಾಜಿಕ ಮಾಧ್ಯಮಗಳಲ್ಲಿ ನಿಮ್ಮ ಕೆಲಸ ಮಾಡೋಂಥವ್ರು ಇರ್ಬೋದು, ತಾಲೂಕು ಮಟ್ಟದಲ್ಲಿ ಇರ್ಬೋದು, ಹೋಬಳಿ ಮಟ್ಟ ಇಂಥವರೆಲ್ಲ ಇರ್ತಾರೆ. ಸಮಸ್ಯೆಗಳಾಗಿ ಹೇಳ್ಕೊಳ್ಳೋದು ಸಾಮಾಜಿಕ ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೇನೆ. ನಮ್ಮ ರಾಜ್ಯದ ಕಾರ್ಯಕರ್ತರಿರ್ಬೋದು, ಯಾವುದೇ ಹಿಂದೂ ಕಾರ್ಯಕರ್ತರಿಗಿರ್ಬೋದು, ಈ ರೀತಿ ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷ ದಬ್ಬಾಳಿಕೆ ಮಾಡುವಂಥ ಸಂದರ್ಭದಲ್ಲಿ ನಾನು ಕೂಡ ಬೆಂಗಳೂರಿನಲ್ಲಿರ್ತೇನೆ. ರಾಜ್ಯದ ಯಾವುದೇ ಮೂಲೆಗಿದ್ದರೂ ಸಹ ಯಾವುದೇ ಒಬ್ಬ ಕಾರ್ಯಕರ್ತರು, ಯಾವುದೇ ಒಬ್ಬ ಹಿಂದೂ ಕಾರ್ಯಕರ್ತರು ಯಾರಿಗೆ ತೊಂದರೆ ಆಗಲಿ, ರಾಜ್ಯದ ಕಾಂಗ್ರೆಸ್ ಪಕ್ಷದಿಂದ ಅಥವಾ ಕಾಂಗ್ರೆಸ್ ಪುಡಾರಿಗಳಿಂದ ತೊಂದರೆ ಆದರೆ ನೇರವಾಗಿ ನನ್ನನ್ನು ಬಂದು ಸಂಪರ್ಕ ಮಾಡಲಿ. ನಾನು ರಾಜ್ಯದಲ್ಲಿ ಎಲ್ಲಾದರೂ ಕೂಡ ಬಂದು ಸಂಪರ್ಕ ಮಾಡಲಿ. ಅವರಿಗೆ ಕಾನೂನಾತ್ಮಕವಾಗಿ ರಕ್ಷಣೆ ಕೊಡ್ತಕ್ಕಂಥದ್ದು, ಕಾನೂನು ಸಲಹೆ ಕೊಡ್ತಕ್ಕಂಥದ್ದು, ಅವ್ರಿಗೆ ಸಂಪೂರ್ಣವಾಗಿ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ.
ಹಾಗಾಗಿ ನಮ್ಮ ಕಾರ್ಯಕರ್ತರು ಇರ್ಬೋದು, ಯಾವುದೇ ಹಿಂದೂ ಕಾರ್ಯಕರ್ತರು ಇರ್ಬೋದು, ಈ ಕಾಂಗ್ರೆಸ್ ಅಟ್ಟಹಾಸಕ್ಕೆ, ಇವರ ಪುಂಡಾಗಿರಿಗೆ, ಇವರ ರೌಡಿಸಮ್ಮಿಗೆ ಹೆದರಬಾರ್ದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ.